ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೋಜಾ ಮನು ಪಾಟೀಲ್ ಈಗ ನ್ಯೂಸ್ ಡೆಸ್ಕ್ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಜಾ, ಈ ಹೊತ್ತಿಗೆ ಶಿವಣ್ಣ ಹೇಗಿದ್ದಾರಂತೆ? ಅವರ ಆರೋಗ್ಯ ಹೇಗಿದೆ? ಸರ್ಜರಿ ಎಲ್ಲ ಹೇಗಾಯ್ತಂತೆ? ರೋಜಾ ರಂಜಿತ್, ಈಗಷ್ಟೇ ನಾವು ಒಂದು ಆಡಿಯೋನ ಗಮನಿಸಿದ್ವಿ. ನಮ್ಮ ಕರ್ನಾಟಕದ ಒಂದು ಪ್ರತಿಷ್ಠಿತ ವೈದ್ಯರ ತಂಡ ಮುರುಗೇಶ್ ನೇತೃತ್ವದಲ್ಲಿ ಆಪರೇಷನ್ ಆಗಿರುವಂಥದ್ದು. ಸಂಜೆ 6 ಗಂಟೆಗೆ ಆಪರೇಷನ್ ಆಗಿದೆ. ಸರಿಸುಮಾರು 6 ಗಂಟೆಗಳ ಕಾಲ, ಸುದೀರ್ಘ ಅವಧಿಯ ಕಾಲ ಆಪರೇಷನ್ ಆಗಿರುವಂಥದ್ದು ಸಕ್ಸಸ್ ಆಗಿದೆ. 12 ಗಂಟೆಗೆ ಆಪರೇಷನ್ ಮುಕ್ತಾಯ ಕೂಡ ಆಗಿದೆ. ಇದೀಗ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಡಿಯೋ ಸಿಕ್ಕಿದೆ. ವಿಡಿಯೋ ಮುಖಾಂತರ ಏನು ಮುರುಗೇಶ್ ಅವರು ವಿಡಿಯೋವನ್ನು ಮಾಡಿ ಹೇಳ್ತಾ ಇದ್ದಾರೆ, ಶಿವಣ್ಣ ಅವರ ಆರೋಗ್ಯ ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಆರೋಗ್ಯ ಸದ್ಯಕ್ಕೆ ಸ್ಥಿರವಾಗಿದೆ. ಹಾಗೆ ಒಂದಷ್ಟು ದಿನಗಳ ಕಾಲ ಅವರು ವಿಶ್ರಾಂತಿಯನ್ನು ಕೂಡ ಪಡಿಬೇಕಾಗತ್ತೆ. ಏನು ಕೋಟಿ ಕೋಟಿ ಅಭಿಮಾನಿಗಳು ಪೂಜೆ ಹವನ ಹೋಮಗಳನ್ನು ಮಾಡಿದ್ರು, ಅದರ ಫಲ ಲಭಿಸಿದೆ. ಶಿವಣ್ಣ ಅವರು ಫೈನ್ ಆಗಿದ್ದಾರೆ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅನ್ನ ಮುರುಗೇಶ್ ಅವರು ನೀಡಿರುವಂಥದ್ದು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋ ಅಂತಾನೆ ಹೇಳ್ಬೋದು ರಂಜಿತ್. ಹಾಗೆ ನಿನ್ನೆ ಒಂದು ಕೆಡಿ ಪ್ರೆಸ್ ಮೀಟ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರು ಹೇಳ್ತಾರೆ ವೇದಿಕೆಯ ಮೇಲೆ, ನನ್ನ ಆಯಸ್ಸು ಕೂಡ ಶಿವಣ್ಣ ಅವರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಾರೆ. ಅದಾದ ನಂತರ ಡೈರೆಕ್ಟರ್ ಆದಂತಹ ಪ್ರೇಮ್ ಅವರಾಗಿರ್ಬೋದು, ಗೆಟ್ ವೆಲ್ ಸೂನ್ ಶಿವಣ್ಣ, ನೀವು ಒಂಥರ ಪವರ್ ಇದ್ದಾಗೆ, ಆ ಪವರ್ ಸಮೇತ ನೀವು ಆಪರೇಷನ್ ಸಕ್ಸಸ್ ಆಗಿ ಮರಳಿ ಭಾರತಕ್ಕೆ ವಾಪಸ್ ಬನ್ನಿ ಅಂತ ಹೇಳ್ಬಿಟ್ಟು ಪ್ರೇಮ್ ಅವರು ಕೂಡ ವಿಶ್ ಮಾಡ್ತಾರೆ. ಹಾಗೆ ನಮ್ಮ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯ ಅವರು ಕೂಡ ಕರೆ ಮಾಡಿ ಮಾತನಾಡಿ ಅದಾದ ನಂತರ ಟ್ವೀಟ್ ಮಾಡಿರ್ತಾರೆ, ಬೇಗ ಆರೋಗ್ಯ ಚೇತರಿಕೆ ಆಗಲಿ, ನಾನು ಮಾತನಾಡಿದ್ದೇನೆ, ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಟ್ವೀಟ್ ಕೂಡ ಮಾಡಿರ್ತಾರೆ. ಒಂದು ಕಡೆ ಏನು ಅಭಿಮಾನಿಗಳು, ಕೋಟಿ ಕೋಟಿ ಅಭಿಮಾನಿಗಳು ಒಂದು ಸಂಘ ಕಟ್ಕೊಂಡು ಸೇವೆಗಳನ್ನು ಮಾಡ್ತಾ ಇದ್ರು, ಅನ್ನಸಂತರ್ಪಣೆಯನ್ನು ಮಾಡಿದ್ರು, ಪೂಜೆ ಹೋಮ ಹವನಗಳನ್ನು ಕೈಗೊಂಡಿದ್ರು ರಾಜ್ಯಾದ್ಯಂತ ಅಂತಾನೆ ಹೇಳ್ಬೋದು. ಆ ಪೂಜೆಯ ಫಲ ಲಭಿಸದೆ ಆಪರೇಷನ್ ಸಕ್ಸಸ್ ಆಗಿದೆ ಶಿವಣ್ಣಗೆ. ಆದರೆ 35 ದಿನಗಳ ಕಾಲ ಅವರು ರೆಸ್ಟಲ್ಲಿ ಇರಬೇಕಾಗತ್ತೆ. ಅದಾದ ನಂತರ ಜನವರಿ ಅಂತ್ಯದಲ್ಲಿ ಅವರು ಭಾರತಕ್ಕೆ ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಫೆಬ್ರವರಿಯಲ್ಲಿ ಶೂಟಿಂಗ್ ಆರಂಭ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ರಂಜಿತ್. ಏನಂತ ಅಂದರೆ ಶಿವಣ್ಣ ಅವರು ಅಂತಂದರೆ ಕ್ಯಾನ್ಸರ್ ಅಂತ ಒಂದು ಹೆಸರು ತಗೊಂಡಾಗ, ಕಾಯಿಲೆ ಅಂತ ಬಂದಾಗ ಕುಗ್ಗೋಗ್ಬಿಡ್ತಾರೆ. ಆದರೆ ಶಿವಣ್ಣ ಎಲ್ಲೂ ಕೂಡ ಕುಗ್ಲಿಲ್ಲ. ಒಂದು ಆತ್ಮಸ್ಥೈರ್ಯದಿಂದ, ಒಂದು ಕಾನ್ಫಿಡೆನ್ಸಿಂದ ನಾನು ಗುಣಮುಖರಾಗಿ ಬರ್ತೀನಿ ಅನ್ನುವಂತಹ ಮಾತನ್ನ ಹೇಳಿ ಅಭಿಮಾನಿಗಳಿಗೆ ಹೋಗಿದ್ರು. ಸೊ ಈಗಲೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಮಾಹಿತಿಗಾಗಿ ಇನ್ನು ಅನೇಕ ನಟರು, ಚಲನಚಿತ್ರೋದ್ಯಮದ ಅನೇಕ ಗಣ್ಯರು ಶಿವಣ್ಣ ಅವರಿಗೆ ಹಾರೈಸಿದ್ದಾರೆ. ಶುಭವಾಗ್ಲಿ, ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ ಅಂತ ಹೇಳಿ ಕೇಳಿಸ್ಕೊಳ್ಳೋಣ ಯಾರ್ಯಾರ ಹಾರೈಕೆ ಯಾವ ರೀತಿ ಇದೆ ಅಂತ. ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವ್ರಿಗೆ ಆಪರೇಷನ್ ನಡೀತಾ ಇದೆ. ಆ ಭಗವಂತ ನಮಗೇನು ಆಯಸ್ಕೊಟ್ಟಿದನೋ ಅಷ್ಟು ಶಿವಣ್ಣನಿಗೆ ಕೊಡಲಿ. ಯಾಕೆಂದರೆ ಈಸ್ ಅ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ. ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ US ಅಲ್ಲಿ ಆ್ಯಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬ ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ, ಒಂಥರ ಲೈಕ್ ನೀವೆಲ್ಲ ಪವರ್ ಅಂತ, ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತು ಆಪ್ರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ ಅಂತ ಎಲ್ಲರ ಮುಖಾಂತರ, ನಿಮ್ಮ ಮೀಡಿಯಾ ಮುಖಾಂತರ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ, ಬೇಗ ಹುಷಾರಾಗಿ ಬರಲಿ. ಇನ್ನೂ ಸಾಕಷ್ಟು ಸಿನಿಮಾಗಳು ಅವರು ಮಾಡೋದಿದೆ, ನಮ್ಮನ್ನು ರಂಜಿಸೋದಿದೆ. ಹಾಗಾಗಿ ಬೇಗ ಹುಷಾರಾಗಿ ಬನ್ನಿ. ಹಾಗೆಯೇ ಪ್ರತಿಯೊಬ್ಬ ಕನ್ನಡಿಗನ ಹಾರೈಕೆ, ಆಶೀರ್ವಾದ ಅವ್ರ ಜೊತೆಲಿದೆ. ಹಾಗಾಗಿ ಅವರು ಬರ್ತಾರೆ ಅನ್ನೋ ನಂಬಿಕೆ, ಭರವಸೆ ನನಗಿದೆ. ಶಿವಣ್ಣ ಅಂದರೆ ಎಲ್ಲ ಎನರ್ಜಿ ಅಂತಾರೆ ಸರ್, ಖಂಡಿತವಾಗಲು ಅವರು ಎಲ್ಲೇ ಇದ್ದರೂ ಕೂಡ ಆ ಒಂದು ಸಕಾರಾತ್ಮಕ ಊರ್ಜೆಯನ್ನು, ಶಕ್ತಿಯನ್ನು ತೊಗೊಂಡು ಬರ್ತಾರೆ. ಜೊತೆಗೆ ನಮಗೆ, ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಅವರು ತುಂಬ ಆತ್ಮೀಯರು. ಅವರು ಒಂದು ಸಂದರ್ಶನದಲ್ಲಿ ಅಮೆರಿಕಾದಲ್ಲಿ ಶಿವಣ್ಣ ಸರ್ಜರಿ ಸಕ್ಸಸ್, ಕರ್ನಾಟಕ ವೈದ್ಯರಿಂದ ಆಪರೇಷನ್. ಕನ್ನಡಿಗರ ಮನಗಳಲ್ಲಿ ರಾರಾಜಿಸೋ ಆನಂದ, ಸವ್ಯಸಾಚಿ, ಚಂದನವನದ ಹ್ಯಾಟ್ರಿಕ್ ಹೀರೋ, ಸಿನಿ ರಂಗದಲ್ಲಿ ಅದೆಷ್ಟೋ ಮಂದಿಗೆ ಬೆಳೆಯಲು ಸಹಾಯ ಮಾಡಿದ ಭೈರತಿ ರಣಗಲ್. ಹೌದು, ಅನಾರೋಗ್ಯ ಹಿನ್ನೆಲೆ ಅಮೆರಿಕಾದಲ್ಲಿ ಇರುವ ಶಿವರಾಜ್ ಕುಮಾರ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. By the kind grace of God and also blessings and prayers from many, today's major complex procedure was completed successfully. He was very stable throughout the procedure and post-operatively is doing very well. All his parameters, labs are fantastic.
With kind grace of God, I expect a full and complete recovery. And thank you for all your support, and God bless you all. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಮಾಡಲಾಗಿದೆ. ಅಮೆರಿಕದ ಕಾಲಮಾನ ಬೆಳಿಗ್ಗೆ 8 ಗಂಟೆ, ಭಾರತೀಯ ಕಾಲಮಾನದ ಪ್ರಕಾರ ಶಿವಣ್ಣ ಅವರನ್ನ ಸಂಜೆ 6 ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿ ಸತತ 4 ಗಂಟೆಗಳ ಕಾಲ ಸರ್ಜರಿ ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ. ಕರ್ನಾಟಕ ವೈದ್ಯ ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೆದಿದ್ದು ಭಾರತೀಯ ಕಾಲಮಾನ ರಾತ್ರಿ 11:30 ಹೊತ್ತಿಗೆ ಅಂತ್ಯವಾಗಿದೆ. ಅಷ್ಟೇ ಅಲ್ಲ, ಆಪರೇಷನ್ ಸಕ್ಸಸ್ ಆಗಿದೆ ಎಂದು ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಶಿವಣ್ಣ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದು, ಗುಣಮುಖರಾಗಿ ಬರಲಿ ಎಂದು ಹಾರೈಕೆ. ಇನ್ನು ಅಮೆರಿಕದಲ್ಲಿ ಇರುವ ಶಿವಣ್ಣಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅಷ್ಟೇ ಅಲ್ಲ, ಟ್ವೀಟ್ ಮಾಡಿ ಬೇಗ ಗುಣಮುಖರಾಗಿ ಬರಲಿ ಎಂದು ಶುಭ ಹಾರೈಸಿದ್ದಾರೆ. ಶಿವರಾಜ್ ಕುಮಾರ್ ಅವರು ಬೇಗ ಚೇತರಿಕೆ ಕಾಣಲಿ ಎಂದು ರಾಜ್ಯದಲ್ಲಿ ಹೋಮ ಹವನಗಳು ನಡೆದಿದ್ದವು. ಸಾಕಷ್ಟು ಕಡೆಗಳಲ್ಲಿ ಪೂಜೆ ಪುನಸ್ಕಾರ ಮಾಡಲಾಯಿತು. ಶಿವಣ್ಣನ ಅಭಿಮಾನಿಗಳು ದೇವರ ಮೊರೆ ಹೋದ್ರು. ಎಲ್ಲ ಪೂಜೆ ಪುನಸ್ಕಾರ, ಹೋಮ ಹವನ ಹಾಗೂ ಅಭಿಮಾನಿಗಳ ಪ್ರಾರ್ಥನೆ ಫಲ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆಯಿಂದಲೂ ಕೂಡ ರಾಜ್ಯ ಸೇರಿದಂತೆ ದೇಶದ ಶಿವಣ್ಣ ಅಭಿಮಾನಿಗಳು ಪ್ರಾರ್ಥನೆ, ಪೂಜೆ ಪುನಸ್ಕಾರ, ಹೋಮ ಹವನ, ಆ ಮೂಲಕ ಶಿವಣ್ಣ ಗುಣಮುಖರಾಗಲಿ, ಸರ್ಜರಿ ಯಶಸ್ವಿ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ರು. ಅವರೆಲ್ಲರ ಪ್ರಾರ್ಥನೆ ಆ ಭಗವಂತನಿಗೆ ಕೇಳಿಸಿದೆ. ಸರ್ಜರಿ ಯಶಸ್ವಿಯಾಗಿದೆ. ಇನ್ನಷ್ಟು ಅಮೆರಿಕಾದಲ್ಲಿ ಶಿವಣ್ಣ ಸರ್ಜರಿ ಸಕ್ಸಸ್. ಕರ್ನಾಟಕ ವೈದ್ಯರಿಂದ ಆಪರೇಷನ್. ಕನ್ನಡಿಗರ ಮನೆ ಮನಗಳಲ್ಲಿ ರಾರಾಜಿಸೋ ಆನಂದ. ಸವ್ಯಸಾಚಿ, ಚಂದನವನದ ಹ್ಯಾಟ್ರಿಕ್ ಹೀರೋ, ಸಿನಿ ರಂಗದಲ್ಲಿ ಅದೆಷ್ಟೋ ಮಂದಿಗೆ ಬೆಳೆಯಲು ಸಹಾಯ ಮಾಡಿದ ಭೈರತಿ ರಣಗಲ್. ಹೌದು, ಅನಾರೋಗ್ಯ ಹಿನ್ನೆಲೆ ಅಮೆರಿಕಾದಲ್ಲಿ ಇರುವ ಶಿವರಾಜ್ ಕುಮಾರ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. By the kind grace of God, and also blessings and prayers from many, today's major complex procedure was completed successfully. He was very stable throughout the procedure and post-operatively is doing very well. All his parameters, labs are fantastic. With kind grace of God, I expect a full and complete recovery. And thank you for all your support, and God bless you all. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಮಾಡಲಾಗಿದೆ. ಅಮೆರಿಕದ ಕಾಲಮಾನ ಬೆಳಿಗ್ಗೆ 8 ಗಂಟೆ, ಭಾರತೀಯ ಕಾಲಮಾನದ ಪ್ರಕಾರ ಶಿವಣ್ಣ ಅವರನ್ನ ಸಂಜೆ 6 ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿ ಸತತ 4 ಗಂಟೆಗಳ ಕಾಲ ಸರ್ಜರಿ ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ. ಕರ್ನಾಟಕ ವೈದ್ಯ ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೆದಿದ್ದು ಭಾರತೀಯ ಕಾಲಮಾನ ರಾತ್ರಿ 11:30 ಹೊತ್ತಿಗೆ ಅಂತ್ಯವಾಗಿದೆ. ಅಷ್ಟೇ ಅಲ್ಲ, ಆಪರೇಷನ್ ಸಕ್ಸಸ್ ಆಗಿದೆ ಎಂದು ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಶಿವಣ್ಣ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದು, ಗುಣಮುಖರಾಗಿ ಬರಲಿ ಎಂದು ಹಾರೈಕೆ. ಇನ್ನು ಅಮೆರಿಕದಲ್ಲಿ ಇರುವ ಶಿವಣ್ಣಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅಷ್ಟೇ ಅಲ್ಲ, ಟ್ವೀಟ್ ಮಾಡಿ ಬೇಗ ಗುಣಮುಖರಾಗಿ ಬರಲಿ ಎಂದು ಶುಭ ಹಾರೈಸಿದ್ದಾರೆ. ಶಿವರಾಜ್ ಕುಮಾರ್ ಅವರು ಬೇಗ ಚೇತರಿಕೆ ಕಾಣಲಿ ಎಂದು ರಾಜ್ಯದಲ್ಲಿ ಹೋಮ ಹವನಗಳು ನಡೆದಿದ್ದವು. ಸಾಕಷ್ಟು ಕಡೆಗಳಲ್ಲಿ ಪೂಜೆ ಪುನಸ್ಕಾರ ಮಾಡಲಾಯಿತು. ಶಿವಣ್ಣನ ಅಭಿಮಾನಿಗಳು ದೇವರ ಮೊರೆ ಹೋದ್ರು. ಎಲ್ಲ ಪೂಜೆ ಪುನಸ್ಕಾರ, ಹೋಮ ಹವನ ಹಾಗೂ ಅಭಿಮಾನಿಗಳ ಪ್ರಾರ್ಥನೆ ಫಲ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆಯಿಂದಲೂ ಕೂಡ ರಾಜ್ಯ ಸೇರಿದಂತೆ ದೇಶದ ಶಿವಣ್ಣ ಅಭಿಮಾನಿಗಳು ಪ್ರಾರ್ಥನೆ, ಪೂಜೆ ಪುನಸ್ಕಾರ,
ಹೋಮ ಹವನ ಆ ಮೂಲಕ ಶಿವಣ್ಣ ಗುಣಮುಖರಾಗಲಿ, ಸರ್ಜರಿ ಯಶಸ್ವಿ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ರು. ಅವರೆಲ್ಲರ ಪ್ರಾರ್ಥನೆ ಆ ಭಗವಂತನಿಗೆ ಕೇಳಿಸಿದೆ, ಸರ್ಜರಿ ಯಶಸ್ವಿಯಾಗಿದೆ. ಇನ್ನು